Hello students, you are welcome to 7th period class on first PUC mathematics, very important second chapter, that is relations and functions. Dear students, I think in the previous video, that is a 6th period class, we have practiced the different problems on relations. Before that, order pair, problems on equality of order pairs and Cartesian product. Dear students, so this class is very important. In this class you are going to learn. So what do you mean function, and which one we called as a function? That means ಯಾವ ಒಂದು ರಿಲೇಷನ್ ಅನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಫಂಕ್ಷನ್ ಅಂದರೆ ಏನು? ಸೊ ಈ ಚಾಪ್ಟರ್ನ ಕಾನ್ಸೆಪ್ಟೇ ಇಷ್ಟೇ ಮಕ್ಕಳ, ರಿಲೇಷನ್ಸ್ ಅಂಡು ಫಂಕ್ಷನ್ಸ್. ಐ ಥಿಂಕ್ ರಿಲೇಷನ್ಸ್ ನೀವೆಲ್ಲ ಕಲ್ತಿದ್ದೀರಾ. ಸೊ ರಿಲೇಷನ್ಸನ್ನು ನಾವು ಯಾವ ರೀತಿ ನಾವು ಡೊಮೈನ್ ತೊಗೊತೀವಿ, ಕೊಡೊಮೈನ್ ತೊಗೊತೀವಿ, ಅಗೈನ್ ನಾವು ಇಮೇಜು ಅಥವಾ ಪ್ರೀ ಇಮೇಜ್ ಆಗಿರ್ಬೋದು. ಸೊ ದಟ್ ಆ್ಯಂಡ್ ಆಲ್, that means range, that and all we have practiced in the previous classes videos. Dear students, in this class video you are going to learn what do you mean function. Children, as we know all, so here the concept is very simple. Function is nothing but in a order pair, first element having one and only one image in the order pair second elements. Understand children? That means that now let's come to the definition. That is, function is nothing but a relation. Function is also a relation. Function is also a relation. Understand children? What do you mean relation? It is a subset of the Cartesian product. ಕಾರ್ಟೀಸಿಯನ್ ಪ್ರಾಡಕ್ಟಿನ ಸಬ್ಸೆಟ್ ನಾವೆಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ. ಈ ರಿಲೇಷನ್ ಕೂಡ ಒಂದು ಫಂಕ್ಷನ್ನು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎ ರಿಲೇಷನ್ ಎಫ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಒಂದು ರಿಲೇಷನ್ನು ಫಂಕ್ಷನ್ ಆಗಬೇಕಾದ್ರೆ, ಮಕ್ಕಳು ಅರ್ಥ ಮಾಡ್ಕೊಳ್ರಿ, ಒಂದು ರಿಲೇಷನ್ನು ಫಂಕ್ಷನ್ ಆಗಬೇಕಾದ್ರೆ ಸೆಟ್ ಎ ಇಂದ ಸೆಟ್ ಬಿಗೆ, ಅರ್ಥ ಮಾಡ್ಕೊಳ್ರಿ, ಇಲ್ಲಿ a relation f from set A to set B is said to be a function. set A ಇರ್ತಕ್ಕಂಥ ಎಲಿಮೆಂಟ್ಸು ಸೆಟ್ ಬಿ ಯಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ಗೆ ಒಂದು ರಿಲೇಷನ್ನು ಫಂಕ್ಷನ್ ಆಗಬೇಕಾದ್ರೆ ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಇಫ್ ಎವರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ one and only one image in the set B, that's it. A relation f is said to be a function from set A to set B if every element of set A has one and only one image in the set B. Then what's we called as set. What is that? Function. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಆರ್ಡರ್ ಪೈರಿನ ಸೆಟ್ ಎಲ್ಲಿರ್ತಕ್ಕಂತಹ ಎಲಿಮೆಂಟ್ಸು ಅದೇ ಆರ್ಡರ್ ಪೈರಿನ ಸೆಟ್ ಬಿ ಯಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ಗೆ ಕೇವಲ ಒಂದೇ ಒಂದು ಇಮೇಜ್ ಮಾತ್ರ ಇರಬೇಕು. ದೆನ್ ವಾಟ್ ಈಸ್ ಕಾಲ್ಡ್ ಆಸ್ ಎ ಫಂಕ್ಷನ್. ದಿಸ್ ಫಂಕ್ಷನ್ ಇಸ್ ಡಿನೋಟೆಡ್ ಬೈ ಎಫ್ ಆಫ್ ಎ ಟು ಬಿ. ಅದು ಫಂಕ್ಷನ್ ಆಗಬೇಕಾದ್ರೆ ಸೆಟ್ ಎಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಸೆಟ್ ಬಿಯಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗೆ ಒನ್ ಅಂಡ್ ಓನ್ಲಿ ಒನ್ ಇಮೇಜ್. ಇದ್ರ ಕಂಪ್ಲೀಟ್ ಕಹಾನಿ ಕೊಡ್ತೀನಿ ಇಲ್ಲಿ ಎಕ್ಸಾಂಪಲಲ್ಲಿ, ಕ್ಲೀನಾಗಿ ಫೋಕಸ್ ಮಾಡಿ ಮಕ್ಕಳ. ಸೊ ಐ ವುಡ್ ಲೈಕ್ ಟು ರೈಟ್ ದ ಹ್ಯಾರೋ ಡಯಾಗ್ರಾಮ್. ಸೊ ಹ್ಯಾಸ್ ವಿ ನೋ ಆಲ್ ದಟ್ ಹ್ಯಾರೋ ಡಯಾಗ್ರಾಮ್. ಸೊ ಹಿಯರ್ ಐ ವುಡ್ ಲೈಕ್ ಟು ಟೇಕ್ ಎಕ್ಸ್, ಹಿಯರ್ ಐ ವುಡ್ ಲೈಕ್ ಟು ಟೇಕ್ ವೈ. So it is for f of x to y ಆಗಬೇಕಾದರೆ ಎಕ್ಸ್ ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸು 1 2 3 4. Here I would like to take the elements. See children, 4 5 6 7. 1 having image towards 4, 2 having image towards 5, 3 having image towards 6, 4 having image towards 7.
See here, the different elements of domain having one and only one image in the set B. So this is what we called as function. See children, I would like to write another one. See. So here, if we want to call x is a function towards y, see 1, 2, 3. So here 4, 5, 6. A towards 4, again 1 towards 5, 3 towards 4, again 2 towards 6. ಇಲ್ಲಿ ನೋಡಿ ಇಲ್ಲಿ 1, 4, 1, 5, 1, 4, 1, 5. ಸೊ ಇಲ್ಲಿ ಏನಾಗ್ತಾ ಇದೆ 1, 4, 1, 5 ಇಲ್ಲಿ ಏನಾಗ್ತಾ ಇದೆ 1 ಹ್ಯಾವಿಂಗ್ 2 ಇಮೇಜಸ್. ಸೊ ದಿಸ್ ಇಸ್ ನಾಟ್ ಎ ಫಂಕ್ಷನ್. 1, 4, 1, 5, 1 ಹ್ಯಾವಿಂಗ್ 2 images, that's why it is not a function. 2, 6 okay, 3, 4 it is also okay, but here 1 having 2 images. ಯಾವತ್ತೇ ಆಗಲಿ ಆರ್ಡರ್ ಪೇರಲ್ಲಿರ್ತಕ್ಕಂತಹ ಫಸ್ಟ್ ಎಲಿಮೆಂಟು ರಿಪೀಟ್ ಆಗಬಾರದು. ಇಫ್ ಇಟ್ ಇಸ್ ರಿಪೀಟ್ಸ್ ಮೀನ್ಸ್ ಇಟ್ ಇಸ್ ನಾಟ್ ಎ ಫಂಕ್ಷನ್. ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ ರಿಪೀಟ್ ಆದರೆ ಫಂಕ್ಷನ್ನು ಆಗೋದಿಲ್ಲ. ಮಕ್ಕಳ ಅರ್ಥ ಮಾಡ್ಕೊಳ್ರಿ. ಸೊ ಹಿಯರ್ ಐ ವುಡ್ ಲೈಕ್ ಟು ಟೇಕ್ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್. ನೋಡಿ ಇವೆಲ್ಲ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟು. ನಿಮಗೆ 100% ನಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಅಥವಾ ಮಿಡ್ ಟರ್ಮಲ್ಲಿ ಅಥವಾ ಟೆಸ್ಟಲ್ಲಿ ಬರ್ತಕ್ಕಂತಹ ಲೆಕ್ಕಗಳು. ಚಿಲ್ಡ್ರನ್, ಜಸ್ಟ್ ಯು ಪುಟ್ ದ ಹೆಡ್ಲೈನ್ ಫಂಕ್ಷನ್, ಟೇಕ್ ಡೌನ್ ದ ಡೆಫಿನೇಷನ್ ಆ್ಯಂಡ್ ಆಲ್ಸೋ ಮ್ಯಾಪಿಂಗ್ ಆ್ಯಂಡ್ ದಿಸ್ ಒನ್. So then after that we will discuss the different problems based on function. Okay children, just you pause the video and take down the notes. Okay children, here I would like to take the examples one by one. Now let me see the first problem. So we have a first problem, that is, children, after writing this one in your notes, just you put the headline, examine the following relations, function or not. ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಡಿಫ್ರೆಂಟ್ ರಿಲೇಷನ್ಸು ಯಾವುದು ಫಂಕ್ಷನ್ ಆಗುತ್ತೆ, ಯಾವುದು ಫಂಕ್ಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ಎಕ್ಸಾಮಿನ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಕೊಟ್ಟಿದ್ದೀನಿ. ಇಷ್ಟು 5 ಪ್ರಾಬ್ಲಮ್ಸು ಯು ಹ್ಯಾವ್ ಟು ಟೇಕ್ ಡೌನ್ ಇನ್ ದಿ ನೋಟ್ಸ್ ಬೈ ಯೂಸಿಂಗ್ ರೆಡ್ ಪೆನ್, ಬಿಕಾಸ್ ದೀಸ್ 5 ಡಿಫ್ರೆಂಟ್ ರಿಲೇಷನ್ಸ್ ಆರ್ ನಥಿಂಗ್ ಬಟ್ ಕ್ವಶನ್ಸ್. ಸೊ ಹಿಯರ್ ಐ ವುಡ್ ಲೈಕ್ ಟು ಟೇಕ್ ದ ಫಸ್ಟ್ ಒನ್, that is capital R, that is relation, which is equals to 2, 1, 3, 1, 4, 2. See children, here the different elements of domain having different images in codomain, or first set order pair first set having one and only one image in the set B. See children, arrow diagram ಅಂತ ತಗೊಂತಾ ಇದ್ದೀನಿ. ಇದು ಫಂಕ್ಷನ್ ಆಗ್ತಾ ಇದೆ, A B ಗೆ ಫಂಕ್ಷನ್ ಆಗ್ತಾ ಇದೆ, 2, 3, 4 ಇದೆ. ಈ ಆರ್ಡರ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಯಾವ್ಯಾವು? 2, 3, 4. ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ಸು 2, 3, 4 ಬರೆದಿದ್ದೀನಿ. ಅಗೇನ್ ಆರ್ಡರ್ ಪೇರ್ ಸೆಕೆಂಡ್ ಎಲಿಮೆಂಟ್ಸ್ ಬರೀತಾ ಇದ್ದೀನಿ, 1 and 2. 2 ಮ್ಯಾಪಿಂಗ್ ಟು ದಿ 1, ಅಗೇನ್ 3 ಮ್ಯಾಪಿಂಗ್ ಟು ದಿ 1, 4 ಮ್ಯಾಪಿಂಗ್ ಟು ದಿ 1. See children, here 2 having only one image
in the set 1, 3 having only one image in the set B, that is 1, 4 having only one image in the set 2. So here the different elements of set A having one and only one image, one and only one image towards B. That's why it is a set. Set A having, here I am writing the answer. Set A having 1 and 1 and 1, only one image in the set B. So it is a function. It is a function. Now let me see the second one. So what we have second one, that is or 2 comma 2, 2 comma 4, 3 comma 3, 4 comma 4, 2 comma 2, 2 comma 4, 3 comma 3, 4 comma 4. See here, domain repeats. Domain ಏನಾಗಿದೆ, repeat ಆಗಿದೆ. If domain repeats, no function. Simple shortcut. Keep in your mind, children. If domain repeats, no function. If domain repeats, no function. Domain repeats ಅಂದರೆ ಏನು, domain elements repeat ಆದರೆ, domain elements repeat ಆದರೆ ಅದು function ಆಗಲ್ಲ. ಇಲ್ಲಿ ಏನಾಗ್ತಾ ಇದೆ, 2 ಇದೆ. Order pair first elements domain element. Order pair first element domain elements. Order pair first element domain elements. Order pair first element domain elements. ಇಲ್ಲಿ ಏನಾಗ್ತಾ ಇದೆ, 2 repeats ಆಗಿದೆ. See here, order pair first element first element 2 repeats ಅಥವಾ 2 having 2 images. You can write here TWO2, 2 images. So it is not function. See children, how simple. It is not a function. ನಿಮ್ಗೆ ಎರಡು ಹೇಳ್ಕೊಟ್ಟಿದ್ದೀನಿ. ಒಂದು ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟು ರಿಪೀಟ್ ಆದರೆ, ಆರ್ಡರ್ ಪೇರ್ ಡೊಮೈನ್ ಎಲಿಮೆಂಟ್ಸು ರಿಪೀಟ್ ಆದರೆ ಇದು ಫಂಕ್ಷನ್ನು ಆಗಲ್ಲ. ಸಿ 2, 2 ರಿಪೀಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಕೊಟ್ಟಿದ್ದೀನಿ, ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಹ್ಯಾವಿಂಗ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಟುವರ್ಡ್ಸ್ ಕೋಡೊಮೈನ್. ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನು one and only one image towards codomain. So this is what we called as a function. Understand children? Just you see the answer, you will get the idea. Next children, here let me see the order pair elements. 1, 2, 2, 3, 3, 4, 4, 5, 5, 6, 6, 7. See children, here domain elements are not repeated. Year 1, year 2, year 3, year 4, year 5, year 6. Here the domain elements are not repeated, so it is not a function. Here children, yes, it is not a function. Sorry, it is a function. Third one is a function. Fourth one is not a function, because different elements of domain having only one images, different images in codomain. That means 1 and 1. One is imaging to the codomain twice. It is not one and only one image. 1, 3, 1, 5. Domain repeat ಆಯಿತು, ಇದು ಫಂಕ್ಷನ್ ಆಗಲ್ಲ. So what about this one? 2, 1, 4, 2, 6, 3, 8, 4. Yes, it is a function. It is a function. It is not a function. It is a function. Children,
I will give you one more example. 1 comma 2, 1 comma 3, 2 comma 4, 3 comma 8, 4 comma 2. See children? Yes, it is not a function because domain repeat aitu. If domain repeats, it is not a function. I will give you one more example children. 3 comma 2, 4 comma 6, 4 comma 8, 2 comma 4. It is not a function. ಇದು ಕೂಡ ಫಂಕ್ಷನ್ ಆಗಲ್ಲ. ಇದು ಯಾಕೆ ಫಂಕ್ಷನ್ ಆಗಲ್ಲ? ಇಲ್ಲಿ 4,8 ಇದೆ, ಇಲ್ಲಿ 4,6 ಇದೆ. ಡೊಮೈನ್ ಏನಾಗಿದೆ? ರಿಪೀಟ್ ಆಗಿದೆ. ಇಫ್ ಡೊಮೈನ್ ರಿಪೀಟ್ಸ್, ನಾಟ್ ಎ ಫಂಕ್ಷನ್. ಅಥವಾ ಸೊ ವಾಟ್ ಯು ಸೇ ಎ ಫಂಕ್ಷನ್, ಎ ರಿಲೇಷನ್ ಎಫ್ from set A to set B is said to be a function if every elements of set A having one and only one image in the set B, or if domain repeats, it is not a function. If domain repeats, it is not a function. Simple shortcut idea. If domain repeats, not a function. If domain repeats, not a function. If domain repeats, not a function. ಡೊಮೈನ್ ಎಲಿಮೆಂಟ್ಸ್ ರಿಪೀಟ್ ಆಗಿಲ್ಲಪ್ಪ ಅಂದರೆ ಅದು ಫಂಕ್ಷನ್ನು. ಡೊಮೈನ್ ಎಲಿಮೆಂಟ್ಸ್ ರಿಪೀಟ್ ಆಗಿಲ್ಲಪ್ಪ ಅಂದರೆ ಅದು ಫಂಕ್ಷನ್. ಪ್ಲೀಸ್ ಕೀಪ್ ಇನ್ ಅವರ್ ಮೈಂಡ್. ಜಸ್ಟ್ ಯು ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ಡೌನ್ ದ ನೋಟ್ಸ್. Okay children, after this, next let us take the graphs, different types of graphs. That means functions, different types of functions. The first one is identity function, constant function, polynomial function, signum function, greatest integer function. So here sim is very important. Sim. Here I would like to take one shortcut, that is sim. Sim stands for, S stands for signum function, I stands for identity function, M stands for modulus function. Sim card, ಮೊಬೈಲ್ ಸಿಮ್ಮು, ಕಾರ್ಡು. ಎಕ್ಸಾಂಪಲ್ 100%, ಈ ಮೂರಲ್ಲಿ ಒಂದು ಡೆಫಿನೆಟ್ಲಿ 100% ಕೊಟ್ಟೆ ಕೊಡ್ತಾನೆ ನಿಮ್ಮ ಆನ್ಲೈನ್ ಎಕ್ಸಾಮಲ್ಲಿ. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ ಈ ಚಾಪ್ಟ್ರಲ್ಲಿ ಇದರ ಮೇಲೆ 100% ಗ್ಯಾರಂಟಿ ಬರೆದಿಟ್ಕೊಳ್ರಿ. ಕಾನ್ಸ್ಟೆಂಟ್ ಫಂಕ್ಷನ್ ಕೊಡ್ಬೋದು, ಮಾಡ್ಯುಲಸ್ ಫಂಕ್ಷನ್ ಕೊಡ್ಬೋದು, ಐಡೆಂಟಿಟಿ ಫಂಕ್ಷನ್ ಕೊಡ್ಬೋದು, signum function ಕೊಡಬಹುದು children. Okay, now let us learn one by one. The first function is, that is identity function. Put the headline, identity function. Identity function. Let us take down the simple definition. A function f of r to r is said to be identity function, said to be identity function if f of x is equals to x. See children, this is very important.
f of x is equals to x, where x belongs to real number. It is a very simple and shortcut definition. A function f of r to r is said to be identity function. So just now I told you SIM card, SIM card 5 mark question ಗೆ ಡೆಫಿನೆಟ್ 100% ಕೊಟ್ಟೆ ಕೊಡ್ತಾರೆ. A function f of r to r, a function f of r to r is said to be a identity function if f of x is equals to x, f of x is equals to x, where x belongs to real number. So this is what we called as identity function. So the graph of identity function is always, see children, you have to write the graph as well as domain and range. Here 1, 2, 3, 4, 5, 6, minus 1, minus 2, minus 3, minus 4, minus 5. 1, 2, 3, 4, 5, 6. Minus 1, minus 2, minus 3, minus 4, minus 5. Children, here I would like to take f of x is equals to x. Just I put in the place of x, that is 0. We'll see what will happen. Put x is equals to 0, then f of 0 is equals to 0. Similarly, put x is equals to 1, f of 1 is equals to 1. Similarly, put x is equals to minus 1, f of minus 1 is equals to 1. Put x is equals to 2, f of 2 is equals to 2. Put x is equals to minus 2, f of minus 2 is equals to minus 2. Similarly, put x is equals to minus 3, f of minus 3 is equals to minus 3. Put x is equals to plus 3, f of 3 is equals to 3. See children, here as is input, so is output. That is what we called as identity function. A function f of r to r is said to be a identity function if f of x is equals to x. F of x is equals to x, where x belongs to real number. The graph of identity function, see. So here f of 0 0, f of 1 1, 1 1, minus 1 1, minus 2 plus 2. See children, how simple here we are getting. See, almost here we will get a straight line. We will get a straight line. So that's why. So this is what we called as identity function. ಏನಲ್ಲ y axis ತಗೊಳ್ರಿ, y minus axis ತಗೊಳ್ರಿ, x plus ತಗೊಳ್ರಿ, x minus ತಗೊಳ್ರಿ, ಒಂದು ಲೈನ್ ಡ್ರಾ ಮಾಡ್ಕೊಳ್ರಿ ನೋಡಿ. -1 1, -2 -2, -3 -3, -4 -4, 1 1, 2 2, 3 3, 4 4. So this is what we called as identity function. ನೋಡಿ ಮಕ್ಕಳ, a function f of capital R to R is said to be a identity function if f of x is equals to x, where x belongs to real number. Graph draw ಮಾಡಿ, y axis x axis draw ಮಾಡಿ, ಒಂದು ಲೈನ್ ಕೆಳಗಡೆ ಇರಿ. -1 ತಗೊಂಡ್ರೆ -1, -2 ತಗೊಂಡ್ರೆ -2, -3 ತಗೊಂಡ್ರೆ -3, -4 ತಗೊಂಡ್ರೆ -4, 1 ತಗೊಂಡ್ರೆ 1, 2 ತಗೊಂಡ್ರೆ 2,
3 ತಗೊಂಡ್ರೆ 3, 4 ತಗೊಂಡ್ರೆ 4. That's why it is a straight line, linear line. So this is what we called as identity function graph. Children, here domain is R, range also R. Here you can write domain of function. Domain of R is also R. Range of F is also R. See children, how simple here we have the graph. I hope you have got the idea about this identity function. Just to pause the video and take down the notes. Okay children, in the next video, that is 8th period video, I would like to continue the signum function, modulus function, constant function. Okay children, keep on practice your mathematics, that is first PUC mathematics. Understand children? Thank you.